ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಸೆಪ್ಟೆಂಬರ್ ಮಾಸದ ಗ್ರಹಗಳ ಗೋಚಾರ ಸಂಚಾರ ಸ್ಥಿತಿ ಫಲಗಳನ್ನು 12 ರಾಶಿಗಳಿಗೆ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಬೆಂಗಳೂರಿನ ವ್ಯಕ್ತಿಯೊಬ್ಬರು ಪರಿಹಾರಗಳ ಬಗ್ಗೆ ಸರಿಯಾದಂತಹ ಸ್ಪಷ್ಟತೆ ತಿಳುವಳಿಕೆಯನ್ನು ಜನರಿಗೆ ಕೊಡಬೇಕು ಅಂತ ಕೇಳಿಕೊಂಡಿದ್ರು. ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ. ಪರಿಹಾರಗಳನ್ನು ಮಾಡಿಕೊಳ್ಳುವ ಮೊದಲು ಸಮಸ್ಯೆ ಏನು ಅನ್ನೋದು ನಿಮಗೆ ತಿಳಿಬೇಕಾಗತ್ತೆ ಮತ್ತು ಸರಿಯಾದವರ ಬಳಿ ಹೋಗಬೇಕಾಗುತ್ತೆ. ಇದು ನಿಮ್ಮದೇ ಆದಂತಹ ಕರ್ತವ್ಯ ಆಗಿರುತ್ತೆ. ಇದಕ್ಕೆ ಒಂದು ಉದಾಹರಣೆಯಾಗಿ ನನ್ನ ಅನುಭವದಲ್ಲಿರುವಂತಹ ವಿಷಯ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಎಷ್ಟೋ ಸಂದರ್ಭದಲ್ಲಿ ನೀವೇನು ಅಂದುಕೊಂಡಿರ್ತೀರಾ, ಅವರು ಏನು ಹೇಳಿರ್ತಾರೆ, ಅದೇನು ಪರಿಹಾರ ಮಾಡ್ತೀರಾ ಅದು ಸರಿ ಇರೋದಿಲ್ಲ. ಹಾಗಾಗಿ ವಿಷಯ ಸರಿಯಾಗಿ ತಿಳ್ಕೊಳ್ಳೋದು ನಿಮ್ಮದೇ ಆದಂತಹ ಕರ್ತವ್ಯ ತಿಳುವಳಿಕೆ ಆಗಿರುತ್ತೆ. 4 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ನನ್ನ ಕಚೇರಿಗೆ ಬರ್ತಾರೆ. ಅವರು ಬರುವಾಗ ಅವರ ಪರಿಚಯ ನನಗಿರೋದಿಲ್ಲ, ಯಾರು ರೆಫರ್ ಮಾಡಿರ್ತಾರೆ ಅವರಿಗೆ. ಬಂದಂತಹ ಅವರು ಪತಿ ನಡುವೆ ಸಮಸ್ಯೆ ಇದೆ, ಜಾತಕ ಪರಿಶೀಲನೆ ಮಾಡಿಸಿ ಅಂತ ಅವರು ನನ್ನಲ್ಲಿ ಕೇಳಿರ್ತಾರೆ. ಆಗ ನಾನು ಪರಿಶೀಲಿಸಿ ದೋಷಗಳು ಏನಿದೆ, ಯಾವ ದಶಾಭುಕ್ತಿ ನಡೀತಾ ಇದೆ, ಏನು ಮಾಡಬೇಕು ಅನ್ನುವಂತಹ ವಿಷಯಗಳನ್ನು ಅವರಿಗೆ ಬರೆದು ಕೊಟ್ಟಿರ್ತೇನೆ. ಆಗಲೇ ಅವರಿಗೆ ಒಂದು ಸ್ಪಷ್ಟ ಆಗುತ್ತೆ, ನಾನು ಇದಕ್ಕೂ ಮೀರಿದ ವಿಷಯಗಳನ್ನು ತಿಳಿಸ್ತೇನೆ, ನೋಡ್ತೇನೆ, ನನ್ನಿಂದ ತಿಳಿಬಹುದು ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆ ಒಳಗಡೆ ಅವರು ಬಂದಿರ್ತಾರೆ. ಅವರೇನು ಮಾಡ್ತಾರೆ, ಮತ್ತೆ ಸಿಟಿಗೆ ಹೋಗಿ ಫಲಪುಷ್ಪ ತಾಂಬೂಲ ಸಹಿತವಾಗಿ ಅವರು ನನ್ನ ಕಚೇರಿಗೆ ಬರ್ತಾರೆ. ಬರುವಾಗ ಕನಕಾಂಬರ ಹೂವನ್ನು ಹೆಚ್ಚಾಗಿ ತಂದಿರ್ತಾರೆ. ಅವ್ರು ಏನು ತಿಳಿಸ್ತಾರೆ ಅಂದರೆ, ಅವರ ಸರೌಂಡಿಂಗ್ ನೆಗೆಟಿವ್ ಎನರ್ಜಿ, ಪ್ರೇತ ಪಿಶಾಚ ಆ ಸಂಬಂಧಪಟ್ಟಂತೆ ನನಗೇನೋ ಅನ್ನಿಸುತ್ತೆ, ನನ್ನ ಹಿಂದೆ ಅದು ಓಡಾಡುತ್ತೆ, ನನಗೆ ಭಯ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇದು ಹೇಗೆ ತಿಳಿಯಿತು ನಿಮಗೆ ಅಂತ ಕೇಳಿದರೆ, ಅವ್ರು ಹೇಳ್ತಾರೆ, ಮಲಗುವಾಗ ರಾತ್ರಿಯಲ್ಲಿ ಕಿಟಕಿಯ ಒಂದು ಭಾಗದಲ್ಲಿ ಅಥವಾ ಹಗಲಿನ ಸಂದರ್ಭದಲ್ಲಿ ಹೆಚ್ಚು ಅವರಿಗೆ ಅವರು ತಿಳಿಸಿದಂತೆ ಕಾಣಿಸೋದಿಲ್ಲ. ರಾತ್ರಿ ಅವರು ತಿಳಿಸ್ತಾರೆ, ಕಪ್ಪು ಹೊಗೆಯ ಒಂದು ರೂಪದಲ್ಲಿ ಅಸ್ಪಷ್ಟವಾಗಿ ಕೆಲವು ಆಕಾರ ನನಗೆ ಕಾಣಿಸುತ್ತೆ ಅನ್ನೋದನ್ನು ತಿಳಿಸ್ತಾರೆ. ರಾತ್ರಿ ನಿದ್ರೆ ಬರಲ್ಲ, ಭಯ ಆಗುತ್ತೆ ಅನ್ನೋದನ್ನು ಅವರು ತಿಳಿಸ್ತಾರೆ. ನೋಡಿ, ಇವರು ಹೀಗೆ ಹೇಳುವಾಗ ನಾವೇನು ಅಂದುಕೊಳ್ಬೇಕು, ನಿಜವೇನು ಅಂತ ಅಂದುಕೊಳ್ಬೇಕು. ಆದರೆ ನಾನು ಪ್ರಾರ್ಥನೆಗೆ ಮುಂದಾಗ್ತೇನೆ. ನನ್ನ ದೇಹವನ್ನು, ಜೀವನವನ್ನು ಮತ್ತು ಮನಸ್ಸನ್ನು ಯಾರು ಉಪಚರಿಸ್ತಾರೆ, ಯಾವ ಶಕ್ತಿಗಳು ನಿಯಂತ್ರಿಸುತ್ತೆ, ಆ ಒಂದು ಶಕ್ತಿಗಳ ಪ್ರಾರ್ಥನೆಗೆ ನಾನು ಮುಂದಾಗ್ತೇನೆ. ನನ್ನ ದೈವಿಕವಾದಂತಹ ದೃಷ್ಟಿಗೆ ನನಗೆ ಕಾಣಿಸುವಂಥದ್ದು ಅವರ ಹಿಂದೆ ಜಗನ್ಮಾತೆಯಾದಂತಹ ಚಾಮುಂಡೇಶ್ವರಿಯ ರೂಪ ಕಾಣಕ್ಕೆ ಆರಂಭ ಆಗುತ್ತೆ. ಆಗ ನಾನು ಕಣ್ಣನ್ನು ತೆರೆದು ಅವರಿಗೆ ನಾನು ತಿಳಿಸ್ತೇನೆ, ನಿಮಗೆ ಈ ಥರ ಅನ್ನಿಸ್ತಾ ಇದೆ ಅಂತ ತಿಳಿಸಿದರೆ, ಆದರೆ ನಿಮ್ಮ ಹಿಂದೆ ಬೇರೆಯದೇ ವಿಷಯ ಕಾಣಿಸ್ತಾ ಇದೆ, ನನಗೆ ಸ್ವಲ್ಪ ಮಟ್ಟಿಗೆ ಕೋಪನೂ ಬರುತ್ತೆ. ಇವರು ಹೇಳಿದ್ದಕ್ಕೂ ಇಲ್ಲಿ ಕಾಣುವುದಕ್ಕೂ ಏನು ಇಲ್ಲಿ ಬಹಳ ವ್ಯತ್ಯಾಸ ಇದೆಯಲ್ಲ ಅಂತ. ಆಗ ಅವರು ಕೆಲವು ಸೆಕೆಂಡ್ಸ್ ಯೋಚನೆ ಮಾಡಿ ಅವರು ಏನು ತಿಳಿಸ್ತಾರೆ ಅಂದರೆ, ಅವರ ಮನೆಯ ವಿಷಯವನ್ನು ತಿಳಿಸ್ಲಿಕ್ಕೆ ಮುಂದಾಗ್ತಾರೆ. ಅವರ ತಾಯಿ ಗ್ರೌಂಡ್ ಫ್ಲೋರಲ್ಲಿ ವಾಸ ಆಗಿರ್ತಾರೆ. ಅವರ ಜೀವನ ಬಹು ವರ್ಷಗಳಿಂದ ಹೇಗಿದೆ ಅಂತ ಹೇಳಿದರೆ, ಅವರು ಒಂದು ಹೊತ್ತು ದಿನದಲ್ಲಿ ಊಟ ಮಾಡ್ತಾರೆ, ಆಹಾರವನ್ನು ಅವರೇ ತಯಾರಿಸಿಕೊಳ್ತಾರೆ, ಇನ್ನೆಲ್ಲ ಕಾಲದಲ್ಲಿಯೂ ದೇವತಾ ಜಪದಲ್ಲಿ ಇರ್ತಾರೆ. ಅವರು ಒಂದು ಯಜ್ಞವನ್ನು ಮಾಡುವವರಂತೆ ಅವರು ಬದುಕ್ತಾ ಇರ್ತಾರೆ ಬಹಳ ವರ್ಷಗಳಿಂದ. ಇವರ ಅಪ್ಪನಿಗೂ ಮತ್ತು ಇವರ ತಾಯಿಗೂ ಬಹಳಷ್ಟು ಅಂತರವಿರುತ್ತೆ ಮತ್ತು ಸೊಸೆ ಮಗನ ಒಂದು ನಡುವೆಯೂ ಇಲ್ಲಿ ಇವರೊಂದಿಗೆ ಭಿನ್ನಾಭಿಪ್ರಾಯ ಇದ್ದ ಕಾರಣ ಇವರು ಫಸ್ಟ್ ಫ್ಲೋರಲ್ಲಿ ವಾಸ ಇರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಏನು ತಿಳಿಸ್ತೇನೆ ಅಂದರೆ, ಇದಕ್ಕೆ ಪರಿಹಾರ ನನ್ನಲ್ಲಿ ಇಲ್ಲ, ನೀವು ಪರಿಹಾರವನ್ನು ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಬೇಕು, ನಿಮ್ಮಿಂದಲೇ ಆಗಬೇಕು. ಅಂದರೆ ಹೇಗೆ ನೋಡಿ, ತಾಯಿಯನ್ನು ಗೌರವಿಸಿ ಅವರೇನು ಹೇಳ್ತಾರೆ ಅದನ್ನು ಕೇಳಿ ಅವರನ್ನು ಸಂತೋಷಕರವಾಗಿ ನೋಡಿಕೊಳ್ಳಿ ಮತ್ತು ಯಾವ ಎನರ್ಜಿ ಕ್ರಿಯೇಟ್ ಆಗಿದೆ ಅದರ ಪೂಜೆಯನ್ನು ಮಾಡಿ, ಮನೆ ದೇವರ ಪೂಜೆಯನ್ನು ಮಾಡಿ,
ಆಚಾರ ವಿಚಾರಗಳನ್ನು ಸರಿಪಡಿಸಿಕೊಳ್ಳೋದ್ರಿಂದ ಇದಕ್ಕೆ ಇದೇ ಪರಿಹಾರ ನನ್ನಲ್ಲಿ ಇಲ್ಲ ಅನ್ನೋದನ್ನು ನಾನು ತಿಳಿಸ್ತೇನೆ. ಅವರು ಅವರ ತಾಯಿಯನ್ನು ಒಂದು 3 ವರ್ಷ ಆದ ನಂತರ ಮತ್ತೆ ನನ್ನ ಬಳಿ ಕರ್ಕೊಂಡು ಬರ್ತಾರೆ. ಆಗ ಅವರ ತಾಯಿಯನ್ನು ನಾನು ನೋಡುವಾಗ ಅವರು ಹೇಗಿರ್ತಾರೆ ಅಂದರೆ, ಈ ಜಡೆ ಏನಿರುತ್ತೆ ಕೂದಲು ಅದೆಲ್ಲವೂ ಜಟೆಯ ಒಂದು ರೂಪದಲ್ಲಿ ಇರುತ್ತೆ. ಅಂದರೆ ಈ ಎಲ್ಲ ಕೂದಲು ಒಂದಾಗಿ ಇರುತ್ತೆ, ಅದನ್ನು ಬಿಡಿಸೋದಕ್ಕೆ ಆಗೋದಿಲ್ಲ. ಆ ಥರ ಉದ್ದವಾಗಿ ಇರುತ್ತೆ. ಆ ರೀತಿ ಅವರ ಕೂದಲಿರುತ್ತೆ. ಅಂದರೆ ನೀವು ಯೋಚಿಸಿ ಹೇಗೆ ಏನು ಇರಬಹುದು ಅನ್ನೋದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಸಮಸ್ಯೆಗೆ ಪರಿಹಾರ ಅವರಿಂದಲೇ ಆಗಬೇಕಾಗುತ್ತೆ. ಅದನ್ನು ನಾವು ಪಾಲನೆ ಮಾಡಬೇಕು. ನಾವೆಷ್ಟೇ ಏನೇ ಹೇಳಿದರೂ ಅದು 1 ದಿನ 2 ದಿನ ಆಗ್ಬೋದು. ಆನಂತರ ಅವರೇ ಅದನ್ನು ದಿನನಿತ್ಯ ಪಾಲನೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಯಾಕೆ ಇದನ್ನು ನಾನು ತಿಳಿಸ್ತಾ ಇದ್ದೀನಿ ಅಂದರೆ, ಆ ವ್ಯಕ್ತಿ ಅಂದುಕೊಂಡದ್ದು ಬೇರೆ, ಅಲ್ಲಿರುವುದು ವಿಷಯಗಳೇ ಬೇರೆ. ಬೆಂಗಳೂರಿನ ಮೂಲದ ವ್ಯಕ್ತಿ, ಅವರ ಮಗನಿಗೆ ಸಮಸ್ಯೆ ಆಗುತ್ತೆ. 10ನೇ ತರಗತಿಯಲ್ಲಿ ಒಳ್ಳೆ ಅಂಕ ಪಡೀತಾರೆ. ಅವರು ಪ್ರಥಮ PUCಗೆ ಸೈನ್ಸ್ ಸಬ್ಜೆಕ್ಟನ್ನು ತೆಗೆದುಕೊಂಡು ನಾರಾಯಣ ಕಾಲೇಜ್ಗೆ ಜಾಯ್ನ್ ಆಗ್ತಾರೆ. ಕೆಲವು ತಿಂಗಳುಗಳ ಕಾಲ ಕಾಲೇಜ್ ಹೋಗ್ತಾರೆ. ಆ ನಂತರ ಕಾಲೇಜ್ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಅವರು ಹೇಳ್ತಾರೆ. ಅವರ ಮಗ ಭಯ ಆತಂಕಕ್ಕೆ ಒಳಗಾದಂತೆ ಏನಿರಬಹುದು ಅಂತ ಈ ಹುಡುಗನ ತಂದೆ ಅವ್ರು ಏನು ಮಾಡ್ತಾರೆ, ಜಯನಗರದ ಜ್ಯೋತಿಷಿ ಒಬ್ಬರ ಬಳಿ ಹೋಗ್ತಾರೆ. ಆ ಜ್ಯೋತಿಷಿಯು ಸಾಯಿಬಾಬಾ ಹೆಸರಿನಲ್ಲಿ ಅವರ ಒಂದು ಕೇಂದ್ರದ ಹೆಸರಿಟ್ಟುಕೊಂಡು ಅವರು ನಡೆಸ್ತಾ ಇರ್ತಾರೆ. ಅವರು ಮತ್ತಷ್ಟು ಭಯಗೊಳಿಸ್ತಾರೆ ಇವರಿಗೆ. ನಿಮ್ಮ ಮಗನಿಗೆ ಏನೋ ಆಗಿದೆ, ನೆಗೆಟಿವ್ ಎನರ್ಜಿ, ಪ್ರೇತ, ಪಿಶಾಚ ಈ ರೀತಿ ಎಲ್ಲ ಹೇಳಿ ಇದನ್ನು ಸರಿಪಡಿಸಬೇಕು ಅಂದರೆ ಕೇರಳದ ಒಂದು ದೇವಸ್ಥಾನದಲ್ಲಿ ಪ್ರಾಣಿ ಬಲಿಯನ್ನು ಕೊಡಬೇಕು, ಇಷ್ಟು ಹಣ ಆಗುತ್ತೆ ಅಂತ ಇವರಿಗೆ ಭಯಪಡಿಸಿ ಮತ್ತಷ್ಟು ಕೆಲವು ಆಮಿಷಗಳನ್ನು ಒಡ್ಡಿ ಈ ವ್ಯಕ್ತಿ ಹಣ ಕೊಡುವಂತೆ ಅವರು ಹಣವನ್ನು ತೆಗೆದುಕೊಳ್ತಾರೆ. ಎಷ್ಟು ಹಣ ಅಂದರೆ 4 ಲಕ್ಷ ರೂಪಾಯಿನ ಅವರು ತೆಗೆದುಕೊಳ್ತಾರೆ. ಆದರೆ ಆನಂತರ ಕೊಡುವಂಥದ್ದು ಒಂದು ಯಂತ್ರ ಮಾತ್ರ ಆಗಿರುತ್ತೆ, ಆದರೆ ಸಮಸ್ಯೆ ಸರಿ ಹೋಗೋದಿಲ್ಲ. ನೋಡಿ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಸರಿಯಾದವರ ಬಳಿ ಹೋಗುವುದು ಬಹಳ ಮುಖ್ಯ. ಪಾಪಿಗಳ ಬಳಿ ಹೋದರೆ ಪಾಪವೇ ಸಿಗುತ್ತೆ, ವಂಚಕರ ಬಳಿ ಹೋದರೆ ನಿಮಗೆ ವಂಚನೆಯೇ ಆಗುತ್ತೆ, ಹಣಭಕ್ಷಕರ ಬಳಿ ಹೋದರೆ ನಿಮ್ಮ ಹಣವೂ ಹೋಗುತ್ತೆ, ದೈವಿಕವಾದಂತಹ ವ್ಯಕ್ತಿಗಳ ಬಳಿ ಹೋದರೆ ನಿಮಗೆ ಅದುವೇ ಸಿಗುತ್ತೆ. ಇಲ್ಲಿ ಯಾಕೆ ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ, ನೋಡಿ, ಒಂದು ಲೆಟರ್ ಒಂದು ಸ್ಥಳಕ್ಕೆ ಹೋಗಬೇಕು, ಒಂದು ಇನ್ಫಾರ್ಮೇಷನ್ ಒಂದು ಸ್ಥಳಕ್ಕೆ ಹೋಗಬೇಕಂದ್ರೆ ಪೋಸ್ಟ್ ಮ್ಯಾನ್ ಸರಿ ಇರಬೇಕಾಗುತ್ತೆ, ವಿಳಾಸ ಸರಿ ಇರಬೇಕಾಗುತ್ತೆ, ಮತ್ತು ವಿಷಯಗಳು ಸರಿ ಇರಬೇಕಾಗುತ್ತೆ. ಸಮಸ್ಯೆಗಳು ಬಗೆಹರಿಬೇಕು ಅಂದರೆ ನೀವು ರಾಂಗ್ ಪರ್ಸನ್ ಹತ್ರ ಹೋದರೆ ಎಲ್ಲಿ ಆ ಲೆಟರ್ ಹೋಗುತ್ತೆ, ಪೋಸ್ಟ್ ಮ್ಯಾನ್ ಸರಿ ಇಲ್ಲ ಅಂದರೆ, ಮತ್ತು ವಿಷಯಗಳೇ ಅಲ್ಲಿ ಯಾವ ಸಮಸ್ಯೆ ಅಂತಾನೆ ನೀವು ಸರಿಯಾಗಿ ಹಾಕಿಲ್ಲ ಅಂದರೆ ಅದು ದೇವತೆಯನ್ನು ಹೇಗೆ ರೀಚ್ ಆಗುತ್ತೆ, ಮತ್ತು ವಿಳಾಸ ರಾಂಗ್ ಇದ್ದರೆ ಅದೆಲ್ಲಿ ಹೋಗುತ್ತೆ, ಹೋಗಲ್ಲ, ಏನು ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಸರಿಯಾದವರ ಬಳಿ ಹೋಗುವುದು ಬಹಳ ಮುಖ್ಯವೇ ಆಗಿದೆ. ನಮ್ಮ ಆಗಮ ಶಾಸ್ತ್ರ ಪುರಾಣಗಳಲ್ಲಿ ಬಹಳಷ್ಟು ವಿಷಯಗಳನ್ನು ಪರಿಹಾರಗಳನ್ನು ತಿಳಿಸಲಾಗಿದೆ. ಯಾವ ಥರ ಪರಿಹಾರಗಳನ್ನು ಮಾಡಿಕೊಳ್ಬೇಕು, ರಕ್ಷಾ ಹೋಮಗಳನ್ನು ತಿಳಿಸ್ತಾರೆ. ಹೋಮಗಳಿಗೆ ಎಷ್ಟು ಹಣ ಆಗುತ್ತೆ ಅಂದರೆ, ನೀವೊಂದು 3-4 ಹೋಮಗಳನ್ನಾದರೂ ಮಾಡಿಸಿದ್ರೂ ಅದಕ್ಕೆ 50,000 to 60,000 ಆಗಬಹುದು. ಒಂದು 4-5 ಆಗಮ ವಿದ್ವಾಂಸರು ಬಂದರೂ ಅಷ್ಟೇ ಆಗುತ್ತೆ ಹಣ. ದೇವತಾ ಶಕ್ತಿಗಳ ಮೂಲಕ ಹೋಮ ಯಜ್ಞಗಳನ್ನು ಸಂಕಲ್ಪಗಳನ್ನು ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬಹುದು. ಆದರೆ ಈ ಪ್ರಾಣಿಯನ್ನು ಬಲಿ ಕೊಡುವುದರಿಂದ ಮತ್ತಷ್ಟು ನಿಮಗೆ ದೋಷ ಅಂಟುತ್ತೆ. ಪ್ರಕೃತಿಯಲ್ಲಿ ಆ ಪಾಪಕರ್ಮದ ಒಂದು ದೋಷ ಮತ್ತೆ ಅಂಟುತ್ತೆ ನಿಮಗೆ. ಅದರಿಂದ ಏನಾಗುತ್ತೆ, ಮತ್ತೆ ನೆಗೆಟಿವಿಟಿಯೇ ನಿಮಗೆ ಹೆಚ್ಚು ಕ್ರಿಯೇಟ್ ಆಗುತ್ತೆ, ಯಾವ ಸಮಸ್ಯೆಯೂ ಬಗೆಹರಿಯುವುದಿಲ್ಲ. ಹಾಗಾಗಿ ನೀವು ಸರಿಯಾದಂಥ ವ್ಯಕ್ತಿಗಳ ಬಳಿ ಹೋಗಬೇಕಾಗತ್ತೆ. ಇದಕ್ಕೇನು ಒಂದು 50,000 to 60,000 ನೀವು ಒಂದಷ್ಟು ರಕ್ಷಾ ಹೋಮಗಳನ್ನು ಮಾಡಿದರೂ ಅಷ್ಟೇ ಆಗೋದು, 4 ಲಕ್ಷ ಎಲ್ಲ ಆಗೋದಿಲ್ಲ. ಮತ್ತು ಎಲ್ಲದಕ್ಕೂ ಹೋಮಗಳನ್ನು ಮಾಡಬೇಕು ಅಂತ ಇಲ್ಲ, ಸರಳ ಪೂಜೆಗಳನ್ನು
ಮಾಡಿಕೊಳ್ಬೋದು. ಮತ್ತು ನೀವೇ ಪರಿಹಾರಗಳನ್ನು ನಿತ್ಯ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಇದಕ್ಕೆಲ್ಲ ಕಾರಣ ಏನಂದರೆ ಮನಸ್ಸೇ ಆಗಿರುತ್ತೆ. ಈ ಹುಡುಗನ ಮನಸ್ಸು ಯಾಕೆ ಹೀಗಾಯಿತು ಅಂದರೆ ನೋಡಿ, ಈ ಹುಡುಗನ ಜಾತಕವನ್ನು ನಾನು ಪರಿಶೀಲಿಸಿದಾಗ ಆ ಹುಡುಗನ ಜಾತಕದ ಪ್ರಕಾರ ಅವರಿಗೆ ಕನ್ಯಾ ಲಗ್ನ ಆಗಿರುತ್ತೆ. ಕನ್ಯಾ ಲಗ್ನದಿಂದ ತೃತೀಯ ಸ್ಥಾನದಲ್ಲಿ ಚಂದ್ರಗ್ರಹ ಮತ್ತು ಶನಿಗ್ರಹ ಇದ್ದು 3 ಡಿಗ್ರಿಯ ಒಳಗಡೆ ಇದ್ದು ಇವರಿಗೆ ಚಂದ್ರ ದಶೆ ಆರಂಭ ಕಳೆದ ವರ್ಷದಲ್ಲೇ ಆಗಿರುತ್ತೆ. ನೋಡಿ, ಚಂದ್ರ ಮತ್ತು ಶನಿ ಯಾವಾಗ ಈ 2 ಶತ್ರುಗ್ರಹಗಳು ಮನೋಕಾರಕ ಚಂದ್ರನಿಗೆ ಶನಿಯ ಸಂಬಂಧ ಬರಬಾರದು, ಬಂದರೆ ಏನಾಗುತ್ತೆ, ಅಂಥವರ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿರುತ್ತೆ. ಮನಸ್ಸಿನ ಬಗ್ಗೆಯೇ ಅಲ್ಲ, ಶನಿಯ ಕಾರಕತ್ವಗಳಲ್ಲಿ ಬರುವಂತಹ ಮೂರ್ಛಾರೋಗ, ಪೋಲಿಯೋ ಆಗ್ಬೋದು, ಮತ್ತು ಪಿಡ್ಸ್ ಆಗ್ಬೋದು, ಈ ಮಾನಸಿಕ ಅಸಮತೋಲನಗಳಾಗ್ಬೋದು, ನಾನಾ ರೀತಿಯ ಸಮಸ್ಯೆಗಳು ಬರುತ್ತೆ. ಇದರಿಂದ ಜೀವಕ್ಕೇನಾದರೂ ತೊಂದರೆಗಳಾಗುವಂಥದ್ದನ್ನು ಕೆಲವರು ಮಾಡಿಕೊಳ್ತಾರೆ. ಈ ಚಂದ್ರ ಮತ್ತು ಶನಿ ಗ್ರಹಗಳು ಒಟ್ಟಿಗೆ, ಅದರಲ್ಲೂ ಬಹಳ ನಿಯರೆಸ್ಟ್ ಡಿಗ್ರಿಯಲ್ಲಿ ಇರಲೇಬಾರದು. ಈ ಒಂದು ಚಂದ್ರದಶೆ ಆರಂಭದಲ್ಲಿ ಶನಿಯ ಎಫೆಕ್ಟ್ ಆಗಿದೆ. ಶನಿಗ್ರಹ ವಕ್ರವಾಗಿ ಇದ್ದು ಅವರ ವಕ್ರ ಸ್ಥಿತಿಯಿಂದ ಚಂದ್ರನನ್ನು ಪೀಡಿಸೋದ್ರಿಂದ ಇಲ್ಲಿ ಈ ಶನಿಯ ಎಫೆಕ್ಟ್ ಹೆಚ್ಚಾಗಿದೆ. ಮತ್ತು ಅಷ್ಟಮ ದೋಷದ ಪ್ರಭಾವ, ಅಷ್ಟಮ ದೋಷ ಅಂದರೆ ಗೋಚಾರದಲ್ಲಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಸಂಚಾರ ಆಗೋದ್ರಿಂದ ಬುದ್ಧಿ, ಮನಸ್ಸು ಎಲ್ಲವೂ ಕೆಡುತ್ತೆ. ಹಾಗಾಗಿ ನಾನಾ ರೀತಿಯ ವಿಘ್ನಗಳು ಉಂಟಾಗುತ್ತೆ, ಅಡೆತಡೆಗಳು ಆಗೇ ಆಗುತ್ತೆ. ಇದನ್ನು ಇವರು ಇಷ್ಟೆಲ್ಲ ಆದ ಮೇಲೆ ತಿಳಿದುಕೊಳ್ಳುವ ಮೊದಲು ಈ ಒಂದು ಹುಡುಗನ ಜಾತಕದ ಪರಿಶೀಲನೆಯನ್ನು ಮೊದಲೇ ಮಾಡಿದರೆ ಈ ಸಮಸ್ಯೆಗಳನ್ನೆಲ್ಲ ಉತ್ತಮ ಜ್ಯೋತಿಷಿಗಳು ಮೊದಲೇ ಬರೆದು ಕೊಟ್ಟಿರ್ತಾ ಇದ್ರು. ನೋಡಿ, ಈ ಚಂದ್ರದಶೆಯಲ್ಲಿ ಚಂದ್ರಭುಕ್ತಿ ನವೆಂಬರ್ 2026ಗೆ ಎಂಡ್ ಆಗುತ್ತೆ. ಆನಂತರ ಬೇರೆಯದೇ ಫಲ ಸಿಗೋದಾಗಿರುತ್ತೆ. ಹಾಗಾಗಿ ಸರಿಯಾದವರ ಬಳಿ ಸರಿಯಾದದ್ದನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಇಂಥವರ ಬಗ್ಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಈ ರೀತಿ ವಂಚನೆ ಮಾಡುವವರ ಬಗ್ಗೆ ಸಮಾಜದಲ್ಲಿ ಎಲ್ಲಿರ್ತಾರೆ ಆ ಏರಿಯಾದಲ್ಲಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಏನು ನಿಮ್ಮ ಒಂದು ದಾಖಲಾತಿಗಳಿರುತ್ತೆ ಅದರ ಪ್ರಕಾರ ನಿಮ್ಮ ಹಣವನ್ನು ವಾಪಸ್ ತೆಗೆದುಕೊಳ್ಬೇಕಾಗುತ್ತೆ. ಆ ಏರಿಯಾದಲ್ಲಿ ಯಾರು ಸಾಮಾಜಿಕವಾಗಿ ಹೋರಾಟಗಾರರಿರ್ತಾರೆ ಅವರ ಗಮನಕ್ಕೆ ತರಬೇಕಾಗುತ್ತೆ. ಮತ್ತು ಆ ಒಂದು ಏರಿಯಾದಲ್ಲಿ ಯಾರು ರಾಜಕೀಯವಾಗಿ ಗುರುತಿಸಿಕೊಂಡಿರ್ತಾರೆ ಅವರ ಗಮನಕ್ಕೂ ತರಬೇಕಾಗುತ್ತೆ. ಇಷ್ಟೆಲ್ಲ ಮಾಡಬೇಕಂದ್ರೆ ನಿಮಗೆ ನೀವು ಸರಿಯಾದ ಪ್ರೊಟೆಕ್ಷನನ್ನು ಮಾಡ್ಕೋಬೇಕು. ಅವರು ಭಯ ಪಡಿಸ್ತಾರೆ ಹಾಗೆ ಹೀಗೆ ಅಂತ, ಭಯ ಪಡ್ಕೊಳ್ಬೇಡಿ. ನಿಮ್ಮ ರಕ್ಷೆಯನ್ನು ನೀವು ಮಾಡಿಕೊಂಡು ನಿಮ್ಮ ಹಣವನ್ನು ವಾಪಸ್ ತಗೊಳ್ಳಿ. ಇಲ್ಲವಾದಲ್ಲಿ ಏನಾಗುತ್ತೆ ಅಂದರೆ ಇವರು ಮತ್ತೆ ಈ ಸಮಾಜದಲ್ಲಿ ಮತ್ತೆ ಬೇರೆ ಬೇರೆ ಜನರಿಗೆ ವಂಚಿಸ್ತಾರೆ, ಇವರು ಹೆಚ್ಚಾಗ್ತಾರೆ. ಅದನ್ನು ಅಲ್ಲಿಗೆ ನಿಲ್ಲಿಸಬೇಕಾಗತ್ತೆ. ಇದನ್ನು ಸರಿಯಾಗಿ ತಿಳಿದುಕೊಳ್ಳಿ. ಇನ್ನು ಈ ಒಂದು ಸೆಪ್ಟೆಂಬರ್ ಮಾಸದಲ್ಲಿ ಗ್ರಹಗಳ ಸಂಚಾರ ಯಾವ ರೀತಿ ಇದೆ ಅಂದರೆ, ಸೂರ್ಯಗ್ರಹ, ಮುಖ್ಯವಾಗಿ ಸೂರ್ಯಗ್ರಹ ಸಿಂಹ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಗ್ರಹಗಳಲ್ಲಿಯೇ ಸೂರ್ಯಗ್ರಹ ಮುಖ್ಯ ಗ್ರಹ. ಬುಧ ಗ್ರಹ ಸಿಂಹರಾಶಿಯಲ್ಲಿ 7ನೇ ದಿನಾಂಕದವರೆಗೆ ಸಂಚರಿಸ್ತಾರೆ. ಆನಂತರ 26ನೇ ದಿನಾಂಕದವರೆಗೆ ಕನ್ಯಾ ರಾಶಿಯಲ್ಲಿ ಸಂಚರಿಸ್ತಾರೆ. ಆನಂತರ ತುಲಾ ರಾಶಿಯಲ್ಲಿ ಸಂಚರಿಸ್ತಾರೆ. ಈ ಒಂದು ಮಾಸದಲ್ಲಿ 3 ರಾಶಿಯಲ್ಲಿ ಬುಧ ಗ್ರಹದ ಸಂಚಾರ ಆಗಲಿದೆ. ಶುಕ್ರ ಗ್ರಹ ತುಲಾ ರಾಶಿಯಲ್ಲಿ ಸಂಚಾರ, ಕುಜಗ್ರಹ 18ನೇ ದಿನಾಂಕದವರೆಗೆ ಮಿಥುನ ರಾಶಿಯಲ್ಲಿ ಸಂಚಾರ. ಆನಂತರ ಕಟಕ ರಾಶಿ ಕುಜನ ನೀಚ ಸ್ಥಾನವಾದಂತಹ ನೀಚಾವಸ್ಥೆಯಲ್ಲಿ ಸಂಚಾರ. ಅಲ್ಲಿ ಗುರುಗ್ರಹ ಉಚ್ಚ ರಾಶಿಯಲ್ಲಿ ಉಚ್ಚ ಗುರುವಾಗಿ ಸಂಚಾರ ಕಟಕ ರಾಶಿಯಲ್ಲಿ ಆಗಲಿದ್ದು, ಕುಜ ಮತ್ತು ಗುರುಗ್ರಹದ ಕಂಜಕ್ಷನ್ ಕಟಕ ರಾಶಿಯಲ್ಲಿ ವಿಶಿಷ್ಟವಾದಂತಹ ಅಪರೂಪದ ಒಂದು ಸಂಯೋಗ ಆಗಲಿದೆ. ಶನಿಗ್ರಹ ವಕ್ರ ಸಂಚಾರ ಮೀನರಾಶಿಯಲ್ಲಿ ಆಗಲಿದ್ದು, ಕುಂಭ ರಾಶಿಯಲ್ಲಿ ರಾಹುಗ್ರಹ, ಕೇತುಗ್ರಹ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಸಂಚಾರ ಹೀಗಿದೆ. 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೇನೆ.
ಪರಿಹಾರದ ವಿಷಯವಾಗಿ ಭಾನುವಾರದಂದು ವಾರದಲ್ಲಿ ಬರುವಂತಹ ನಾನು ಅಪ್ಲೋಡ್ ಮಾಡುವಂತಹ ವಾರದ ವಿಜಯ ವಿಡಿಯೋವನ್ನು ಎಲ್ಲರೂ ನೋಡಿ ಅದರಲ್ಲಿರುವಂತಹ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಪರಿಹಾರದಲ್ಲಿ ಬಹಳ ಒಂದು ಎಫೆಕ್ಟಿವ್ ಆಗಿ ಪರಿಹಾರವಾಗಿ ನಿಮಗೆ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಸಪೋರ್ಟಿವ್ ಆಗಿ ಆ ನಕ್ಷತ್ರ ಫಲವನ್ನು ನೀಡುತ್ತೆ. ಆ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರು ನೋಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ರಾಶಿಯಾಧಿಪತಿ ಶುಕ್ರ ಗ್ರಹ 6ನೇ ಸ್ಥಾನ ತುಲಾ ರಾಶಿಯಲ್ಲಿ ಸ್ವರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಶುಭ ಗ್ರಹಗಳು 6ನೇ ಸ್ಥಾನದಲ್ಲಿ ಸಂಚರಿಸುವಾಗ ಕೆಲವು ವಿಷಯಗಳಲ್ಲಿ ಅಶುಭವನ್ನು ನೀಡ್ತಾರೆ. ರಾಶಿಯಾಧಿಪತಿಯಾಗಿ ಶುಭ ಗ್ರಹ ಇಲ್ಲಿ ಸುಖದ ಗ್ರಹ ಆಗಿ ಈ ಗ್ರಹ ಆ ರಾಶಿಯಲ್ಲಿ ಸಂಚರಿಸುವಾಗ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅಂದರೆ, ಸುಖದ ಗ್ರಹ ಆಗಿರೋದ್ರಿಂದ ಸೇವಾ ಮತ್ತು ಶ್ರಮದ ಸ್ಥಾನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆಲಸ್ಯ ಆಗಬಹುದು, ಕಾಲವನ್ನು ನೀವು ವ್ಯರ್ಥ ಮಾಡಬಹುದು. ಮತ್ತು ಕ್ರಿಯೇಟಿವ್ ಗ್ರಹ ಆಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳು ಏನಿರುತ್ತೆ ಅದರಲ್ಲಿ ಹೊಸತನವನ್ನು ನೀವು ಬಯಸ್ಬೋದು, ಬದಲಾವಣೆಗಳನ್ನು ಮಾಡಿಕೊಳ್ಳುವಂತೆ ಈ ರೀತಿ ಆ ಸ್ಥಾನದಲ್ಲಿ ಪ್ರಭಾವ ಆಗುತ್ತೆ. ಮತ್ತು ಶ್ರಮದ ಸ್ಥಾನ ಆಗಿರೋದ್ರಿಂದ ಸರ್ವಿಸ್ ಓರಿಯೆಂಟೆಡ್ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಹೆಚ್ಚಿನ ಸ್ಟ್ರೆಸ್ ಆಗುತ್ತೆ. ಉದಾಹರಣೆಯಾಗಿ ಮೆಡಿಕಲ್ ಫೀಲ್ಡ್ ಆಗ್ಬೋದು, ನರ್ಸ್ ಆಗ್ಬೋದು. ಮತ್ತು ಆ ಸ್ಥಾನವು ಲೋನ್ ಸಾಲವನ್ನು ಕೊಡುವ ತೆಗೆದುಕೊಳ್ಳುವ ಆ ಒಂದು ವಿಷಯವನ್ನು ಸೂಚಿಸೋದ್ರಿಂದ ಆ ಸಂಬಂಧಪಟ್ಟಂತಹ ವೃತ್ತಿ ಮಾಡುವಂತಹ ಅಂದರೆ ಆ ಸೇವೆಯಲ್ಲಿ ಯಾರಿರ್ತೀರ, ಲೋನ್ ತೆಗೆದುಕೊಳ್ಳುವುದು ಕೊಡುವುದು ಇಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಯಾರಿರ್ತೀರ ಅಂಥ ಒಂದು ವೃತ್ತಿಯಲ್ಲಿಯೂ ನಿಮಗೆ ಸ್ಟ್ರೆಸ್ ಆಗುವಂತೆ ಇಲ್ಲಿ ಶುಕ್ರನ ಪ್ರಭಾವ ಆಗಲಿದೆ. ಇನ್ನು ಈ ಸ್ಥಾನವು ವ್ಯಾಧಿ ಸ್ಥಾನ ಆಗಿರೋದ್ರಿಂದ ವ್ಯಾಧಿ ಸ್ಥಾನದಲ್ಲಿ ನಿಮಗೆ ಆರೋಗ್ಯ ಕೆಡಬಹುದು. ಅಂದರೆ ಕೆಲವರಿಗೆ ದಶಾಭುಕ್ತಿ ಕೆಟ್ಟಾಗ ಈ ಗ್ರಹ 6ನೇ ಸ್ಥಾನದಲ್ಲಿ ಸಂಚರಿಸುವಾಗ ನಿಮಗೆ ಆರೋಗ್ಯದ ಸಮಸ್ಯೆಗಳು ಬರಬಹುದು. ಕೆಲವು ಮೈನರ್ ಇಶ್ಯೂಸ್ ಆದರೂ ನಿಮಗೆ ಸಮಸ್ಯೆಗಳಾಗ್ಬೋದು. ಅಂದರೆ ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಈ ಒಂದು ಸ್ಥಾನವು ಕೆಲವು ವಿಷಯಗಳನ್ನು ಸೂಚಿಸುತ್ತೆ. ಕಾರಕ ಒಂದು ರಾಶಿಯು ಆಗಿರೋದ್ರಿಂದ ದೇಹದಲ್ಲಿ ಕೆಳ ಹೊಟ್ಟೆಯ ಭಾಗ ಕಿಡ್ನಿ ಆಗ್ಬೋದು, ಯೂರಿನರಿ ಭಾಗ ಅಂದರೆ ಯೂರಿನರಿ ಇನ್ಫೆಕ್ಷನ್ ಆಗ್ಬೋದು, ಮೂತ್ರ ಸಂಬಂಧಪಟ್ಟಂತಹ ವಿಕಾರಗಳು ಆಗುವಂತೆ ಈಗಾಗಲೇ ಈ ಸಮಸ್ಯೆಗಳಿಗೆ ಯಾರು ಒಳಪಟ್ಟಿರ್ತೀರ ಅವರಿಗೆ ಹೆಚ್ಚು ಸಮಸ್ಯೆ ಆಗುವಂತೆ ಈ ಗ್ರಹದ ಪ್ರಭಾವ ಇದೆ. ರಾಶ್ಯಾಧಿಪತಿಯೇ ವ್ಯಾಧಿ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ. ಇನ್ನು ಸಾಲ ಸಂಬಂಧಪಟ್ಟಂತೆ ಈ ಒಂದು ಸ್ಥಾನವು ಆಗಿರೋದ್ರಿಂದ ನೀವೇನಾದರೂ ಯಾರಿಂದಾದರೂ ಹಣ ತೆಗೆದುಕೊಳ್ಬೇಕು ಅಥವಾ ನೀವೇನಾದರೂ ಲೋನ್ ತೆಗೆದುಕೊಳ್ಬೇಕಂದ್ರೆ ಅನುಕೂಲ ಆಗುತ್ತೆ. ಈ ಸ್ಥಾನಕ್ಕೆ ಬುಧ ಗ್ರಹದ ಪ್ರವೇಶವು ಇದೇ ಮಾಸದಲ್ಲಿ ಆಗೋದ್ರಿಂದ ಅನುಕೂಲ ಆಗುತ್ತೆ. ಇನ್ನು ಷಷ್ಠ ಸ್ಥಾನದಲ್ಲಿ ಶತ್ರು ಸ್ಥಾನವು ಆಗಿರೋದ್ರಿಂದ ಶುಕ್ರನ ಪ್ರಭಾವ ಹೇಗಿರುತ್ತೆ ಅಂದರೆ ಬುದ್ಧಿಗ್ರಹ. ಈ ಗ್ರಹ ನಿಮಗೆ ಸೈಲೆಂಟ್ ಆಗಿಯೇ ನಿಮ್ಮ ಪ್ರತಿಸ್ಪರ್ಧಿಗಳು ಯಾರಿರ್ತಾರೆ ಅವರಿಗೆ ನೀವು ಪ್ರತಿಸ್ಪರ್ಧಿಯಾಗಿ ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಈ ಗ್ರಹ ಅಲ್ಲಿ ಸೈಲೆಂಟ್ ಆಗಿ ನಿಮ್ಮ ಮೇಲೆ ಪ್ರಭಾವವನ್ನು ಮಾಡ್ತಾರೆ. ಇದರಿಂದ ಒಳ್ಳೆಯದೇ ಆಗುತ್ತೆ. ಆಲಸ್ಯವನ್ನು ಬಿಡಿ, ಶ್ರಮಪಟ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಹೊಸ ಯೋಜನೆಗಳು ಏನಾದರೂ ನಿಮಗೆ ಕ್ರಿಯೇಟಿವ್ ಆಗಿ ಹೊಸತನವನ್ನು ಬಯಸ್ತಾ ಇರ್ತೀರಾ. ಪಂಚಮ ಸ್ಥಾನದಲ್ಲಿ ಬುಧ ಗ್ರಹದ ಸಂಚಾರ ಆಗುತ್ತೆ ಒಂದು ವಾರದ ನಂತರದಲ್ಲಿ. ಆ ಪಂಚಮ ಸ್ಥಾನದಲ್ಲಿ ಬುಧ ಗ್ರಹ ಸಂಚಾರದಿಂದ ನಿಮಗೆ ಕ್ರಿಯೇಟಿವ್ ವರ್ಕ್ ಆಗ್ಬೋದು. ವಿದ್ಯಾರ್ಥಿಗಳಿಗೆ ಶಾರ್ಪ್ ಮೈಂಡ್ ಕ್ರಿಯೇಟ್ ಆಗುತ್ತೆ. ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಆಗುತ್ತೆ. ಮತ್ತು ಆ ಸ್ಥಾನವು ವಿದ್ಯಾಸ್ಥಾನ, ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲಗಳು. ಮತ್ತು ನೀವು ವೃಷಭ ರಾಶಿಯವರಾಗಿದ್ದರೆ ನಿಮ್ಮ ಮಕ್ಕಳಿಂದ ಸಂತೋಷ ಸಿಗುವಂತೆ ಇಲ್ಲಿ ಬುಧ ಗ್ರಹದ ಪ್ರಭಾವ ಆಗಲಿದೆ. ಬುಧ ಗ್ರಹ ಮೊದಲನೇ ಒಂದು ವಾರದಲ್ಲಿ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಸೂರ್ಯಗ್ರಹ ಕೇತು ಗ್ರಹಗಳ ಸಂಚಾರವು ಅಲ್ಲಿ ಆಗೋದ್ರಿಂದ
ಮನೆಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತೆ ಪ್ರಯತ್ನವನ್ನು ಮಾಡುವಂತೆ ಈ ಗ್ರಹದ ಪ್ರಭಾವ ಆಗುತ್ತೆ. ಆದರೂ ಯಾಕೋ ಏನು ನಿಮಗೆ ಅಲ್ಲಿ ಮನೆಯ ವಾತಾವರಣದಲ್ಲಿ ಸಂತೋಷ ಇರೋದಿಲ್ಲ. ಹಾಗಾಗಿ ಮನೆಯ ಕೆಲವು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಇಲ್ಲಿ ಸೂರ್ಯ ಮತ್ತು ಬುಧ ಗ್ರಹಗಳ ಪ್ರಭಾವ ಆಗ್ತಾ ಇರುತ್ತೆ. ಇನ್ನು ಈ ಮಾಸದಲ್ಲಿ ತೃತೀಯ ಸ್ಥಾನದಲ್ಲಿ ಕುಜಗ್ರಹ ಮತ್ತು ಗುರುಗ್ರಹಗಳ ಸಂಯೋಗ ಆಗ್ತಾ ಇದ್ದು, ಈ ಗ್ರಹಗಳ ಪ್ರಭಾವ ಹೇಗಾಗುತ್ತೆ ಅಂದರೆ ಈ ಗ್ರಹಗಳ ಪ್ರಭಾವದಿಂದ ಈ ತೃತೀಯ ಸ್ಥಾನವು ಒಳ ಮನಸ್ಸು, ಆಂತರಿಕವಾದ ವಿಷಯಗಳನ್ನು ಸೂಚಿಸುವ ಸ್ಥಾನ. ಇಲ್ಲಿ ಕುಜಗ್ರಹ ನೀಚ ಸಂಚಾರ ಮಾಡ್ತಾರೆ ಮತ್ತು ಕುಜಗ್ರಹ ವ್ಯಯಾಧಿಪತಿಯು ಆಗಿರೋದ್ರಿಂದ ಈ ಸ್ಥಾನದಲ್ಲಿ ಕುಜ ಸಂಚರಿಸುವಾಗ, ನೀಚ ಆಗಿ ಸಂಚರಿಸುವಾಗ ರಾಂಗ್ ಡೈರೆಕ್ಷನಲ್ಲಿ ಶಾಂತಿಯನ್ನು ಹುಡುಕ್ತೀರ ನೀವು. ರಾಂಗ್ ಡೈರೆಕ್ಷನಲ್ಲಿ ಯಾವ ಥರ ಶಾಂತಿಯನ್ನು ಹುಡುಕೋದು ಅಂದರೆ ಯಾವುದೇ ಒಂದು ವಿಷಯಗಳನ್ನು ಅರ್ಥೈಸಿಕೊಳ್ಳುವುದು, ಇದರಿಂದ ನಮಗೆ ನೆಮ್ಮದಿ ಅನ್ನುವಂತೆ ರಾಂಗ್ ಡೈರೆಕ್ಷನಲ್ಲಿ ನೀವು ಹೋಗಬಹುದು. ಆದರೆ ಅಲ್ಲಿ ನೀಚಭಂಗ ಆಗೋದ್ರಿಂದ ಗುರುವಿನ ಸಂಚಾರವೂ ಆಗ್ತಾ ಇದೆ. ನೀಚಭಂಗ ಆಗೋದ್ರಿಂದ ಕೆಟ್ಟ ಮೇಲೆ ಬುದ್ಧಿ ಬರುವಂತೆ ಅಥವಾ ಒಂದು ತಪ್ಪಾಗಿ ತಿಳಿದ ಮೇಲೆ ನಂತರ ತಿಳುವಳಿಕೆ ಬರುವಂತೆ ಇಲ್ಲಿ ಕುಜ ಮತ್ತು ಗುರುವಿನ ಪ್ರಭಾವ ಆಗಲಿದೆ. ಮತ್ತು ಇದು ಧೈರ್ಯದ ಸ್ಥಾನ ಆಗಿರೋದ್ರಿಂದ ಸಡನ್ ಆಗಿ ನಿಮ್ಮ ಧೈರ್ಯ ಕುಗ್ಗಬಹುದು. ಈ ಸ್ಥಾನ ಒಡಹುಟ್ಟಿದವರು ಮತ್ತು ಹತ್ತಿರದವರನ್ನ ಸೂಚಿಸೋದ್ರಿಂದ ಅವರೊಂದಿಗೆ ಭಿನ್ನಾಭಿಪ್ರಾಯಗಳು ಆಗುವಂತೆ ಆಗುತ್ತೆ. ಮತ್ತು ಪ್ರಯಾಣ, ಸಮೀಪ ಪ್ರಯಾಣ ಮತ್ತು ಈ ಗ್ರಹಗಳು ದೂರ ಪ್ರಯಾಣ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ದೂರ ಪ್ರಯಾಣ ಆಗ್ಬೋದು, ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ಆಗ್ಬೋದು. ಇದರ ಸಂಬಂಧಪಟ್ಟಂತೆ ಈ ಗ್ರಹಗಳು ಒಳ್ಳೆ ಫಲವನ್ನೇ ನೀಡ್ತಾರೆ. ನಿಮ್ಮ ಯಾವುದೇ ಒಂದು ಯೋಜನೆಗಳಿದ್ದರೂ ವಿದ್ಯೆ ಸಂಬಂಧಪಟ್ಟಂತೆಯೂ ಪಂಚಮದಲ್ಲಿ ಬುಧ ಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಒಳ್ಳೆಯದೇ ಆಗುತ್ತೆ. ಇನ್ನು ಉದ್ಯೋಗ ಸಂಬಂಧಪಟ್ಟಂತೆ ಶನಿ ಗ್ರಹ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಮತ್ತು ರಾಷ್ಟ್ರಾಧಿಪತಿ 6ನೇ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಅಡೆತಡೆಗಳು ಇದ್ದೇ ಇರುತ್ತೆ. ನೀವು ಸಕ್ಸಸ್ಸನ್ನು ಪಡೆದುಕೊಳ್ಳುವುದು ಅಷ್ಟು ಸುಲಭ ಆಗಿರೋದಿಲ್ಲ. ಯಾವುದೇ ವಿಷಯದಲ್ಲಿ ಆದರೂ ಆಗ್ಬೋದು. ಗೌರ್ಮೆಂಟ್ ಉದ್ಯೋಗಸ್ಥರಿಗಾದರೂ ಆಗ್ಬೋದು, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗಾದರೂ ಆಗಬಹುದು, ಸ್ವಂತ ವ್ಯವಹಾರ ಬಿಸ್ನೆಸ್ಸನ್ನು ಮಾಡುವವರು ಕೆಲವು ವಿಷಯಗಳಲ್ಲಿ ಈ ಮಾಸದಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಪಾರ್ಟ್ನರ್ಶಿಪ್ ಸಂಬಂಧಪಟ್ಟಂತೆ ಏನಾದರೂ ಉದ್ಯೋಗವನ್ನು ಆರಂಭಿಸುವುದಿದ್ದರೆ ಅದನ್ನು ಮುಂದಕ್ಕೆ ಹಾಕಬೇಕಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಏನಾದರೂ ನಿಮಗೆ ಇಲ್ಲಿ ಲಾಸ್ ಆದರೂ ಆಗ್ಬೋದು. ಯಾಕೆ ಅಂದರೆ ಪಾರ್ಟ್ನರ್ಶಿಪ್ ವಿಷಯದಲ್ಲಿ ಆ ಸ್ಥಾನಾಧಿಪತಿ ಕುಜ ಇದೇ ಮಾಸದಲ್ಲಿ ನೀಚ ಆಗ್ತಾ ಇದ್ದು, ಹಾಗಾಗಿ ಇಂಥ ವಿಷಯಗಳನ್ನು ಮುಂದಕ್ಕೆ ಹಾಕೋದು ಒಳ್ಳೆಯದು. ಹೊಸದಾಗಿ ಆರಂಭಿಸುವುದಕ್ಕೆ ಈ ಒಂದು ಮಾಸ ಒಳ್ಳೆಯದಾಗಿರೋದಿಲ್ಲ. ಯಾಕೆಂದರೆ ರಾಷ್ಟ್ರಾಧಿಪತಿಯು 6ನೇ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ. ಇನ್ನು ಧನಾಭಿವೃದ್ಧಿ ಸಂಬಂಧಪಟ್ಟಂತೆ ಧನಸ್ಥಾನದಲ್ಲಿ ಕುಜಗ್ರಹದ ಸಂಚಾರ ಆಗ್ತಾ ಇದ್ದರೂ ಇಲ್ಲಿ ಸಪ್ತಮಾಧಿಪತಿ ಧನಸ್ಥಾನದಲ್ಲಿ ಸಂಚರಿಸುವಾಗ ಸಾಮಾನ್ಯವಾಗಿ ಶುಭ ಗ್ರಹಗಳಾದರೆ ಒಳ್ಳೆ ಫಲವನ್ನು ನೀಡುತ್ತಾರೆ. ಆದರೆ ಕುಜಗ್ರಹ ವ್ಯಯಾಧಿಪತಿಯೂ ಆಗಿರೋದ್ರಿಂದ ಮತ್ತು ಪಾಪಗ್ರಹವೂ ಆಗಿರೋದ್ರಿಂದ ಈ ಗ್ರಹ ಎಲ್ಲದರಲ್ಲಿಯೂ ಬಹಳ ಶೀಘ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಗ್ರಹ ಆಗಿರೋದ್ರಿಂದ ಹಣ ಖರ್ಚು ಮಾಡುವುದರಲ್ಲಿ, ಸ್ಪೆಂಡ್ ಮಾಡುವುದರಲ್ಲಿ ಮುಂದೆ ಇಲ್ಲಿ ಪ್ರಭಾವ ಆಗುತ್ತೆ. ಇಲ್ಲಿ ಹಣ ಬರುವುದಕ್ಕೂ ಇಲ್ಲಿ ಹೆಚ್ಚಾಗಿ ಹಣವನ್ನು ಖರ್ಚು ಮಾಡುವುದು ಆಗುತ್ತೆ. ನಿಮ್ಮ ರಾಷ್ಟ್ರಾಧಿಪತಿಯು 12ನೇ ವ್ಯಯಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಧನಾಭಿವೃದ್ಧಿ ಸಂಬಂಧಪಟ್ಟಂತೆ ಇಂಥ ಒಂದು ಪ್ರಭಾವ ಆಗಲಿದೆ. ನೋಡಿ, ಪಂಚಮದಲ್ಲಿ ಬುಧಗ್ರಹ ಸಂಚಾರ, ಪಂಚಮದಲ್ಲಿ ಬುಧಗ್ರಹ ಸಂಚರಿಸುವಾಗ ಏನಾಗುತ್ತೆ ಅಂದರೆ ಈ ಸ್ಥಾನ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಂದು ಸ್ಥಾನ. ಬುಧಗ್ರಹ ಆನ್ಲೈನ್ ಇನ್ವೆಸ್ಟ್ಮೆಂಟ್ ಆಗ್ಬೋದು, ಟ್ರೇಡ್ ಆಗ್ಬೋದು, ಇಂಥದ್ರ ಬಗ್ಗೆ ಒಲವು ಬರುವಂತೆ ಪ್ರಭಾವವನ್ನು ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡುವುದಕ್ಕೆ. ಅಲ್ಲಿ ದ್ವಿತೀಯ ಸ್ಥಾನದಲ್ಲಿ ಕುಜನ ಪ್ರಭಾವವು ಆಗ್ತಾ ಇರೋದ್ರಿಂದ ನೋಡಿ, ಈ ವಿಷಯದ ಬಗ್ಗೆ ನೀವು ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಇನ್ವೆಸ್ಟ್ಮೆಂಟ್ ಮಾಡುವವರಿಗೆ ಯಾರಿಗೆ ಲಾಭ ದೊರೆಯುತ್ತೆ ಅಂದರೆ ನಿಮಗೇನಾದರೂ ದಶಾಭುಕ್ತಿ
ಭುಕ್ತಿ ಗ್ರಹ ನಿಮಗೆ ಲಾಭದ ಫಲವನ್ನು ನೀಡೋದಾಗಿದ್ದರೆ ಅಂಥವರಿಗೆ ಇನ್ವೆಸ್ಟ್ ಮಾಡಿದರೆ ಲಾಸ್ ಆಗಲ್ಲ, ನಿಮಗೆ ಇಲ್ಲಿ ಲಾಭವೇ ಸಿಗಬಹುದು. ಆದರೆ ದಶಾಭುಕ್ತಿ ಕೆಟ್ಟವರಿಗೆ ಖಂಡಿತವಾಗಿಯೂ ಇಲ್ಲಿ ನಿಮಗೆ ಅಭಿವೃದ್ಧಿ ಹೊಂದುವಂತಹ ಒಂದು ಲಾಭ ದೊರೆಯುವಂತಹ ಫಲ ಸಿಗೋದಿಲ್ಲ. ಇದರ ಬಗ್ಗೆ ನಿಮಗೆ ಸರಿಯಾದಂತಹ ಗಮನ ಇರಬೇಕಾಗತ್ತೆ. ಸ್ಟಾಕ್ ಮಾರ್ಕೆಟ್ ಆಗ್ಬೋದು, ಇನ್ಯಾವುದೇ ಒಂದು ಬೆಟ್ಟಿಂಗ್ ಕಟ್ಟುವಂತಹ ವಿಷಯ ಆಗ್ಬೋದು, ಇದರ ಬಗ್ಗೆ ಅಷ್ಟು ಒಲವು ತೋರಿಸುವಾಗ ದಶಾಭುಕ್ತಿಗಳನ್ನು ಪರಿಶೀಲಿಸ್ಕೊಳ್ಬೇಕಾಗತ್ತೆ. ಇನ್ನು ಸಪ್ತಮಾಧಿಪತಿಯಾದಂತಹ ಕುಜಗ್ರಹ ನೀಚ ಸಂಚಾರ ಆಗ್ತಾ ಇರೋದ್ರಿಂದ ಈ ಮಾಸದಿಂದ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರು ಆಗಬಹುದು ಮತ್ತು ಅವರೊಂದಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅವರ ಬಗ್ಗೆ ನಿಮಗೇನಾದರೂ ಟೆನ್ಷನ್ಸ್ ಇಲ್ಲಿ ಕ್ರಿಯೇಟ್ ಆಗಬಹುದು. ಏನಾದರೂ ವಿಷಯಗಳಿಂದ ಪರಸ್ಪರ ನಿಮ್ಮ ನಡುವೆ ಅಂತರ ಗ್ಯಾಪ್ ಬರಬಹುದು. ಯಾವುದೇ ವಿಷಯಗಳು ಆದರೂ ಆಗ್ಬೋದು. ಈ ರೀತಿ ಈ ಮಾಸದಲ್ಲಿ ಗ್ರಹಗಳ ಪ್ರಭಾವ ಇದೆ. ನಿಮ್ಮ ಆರೋಗ್ಯದ ರಕ್ಷೆಯನ್ನು ಮಾಡಿಕೊಳ್ಳಿ. ಮತ್ತು ಇಲ್ಲಿ ಶುಕ್ರ ಗ್ರಹ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಶುಕ್ರ ಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. ನಿತ್ಯ ನೀವು ಲಕ್ಷ್ಮಿ ಅಷ್ಟೋತ್ತರವನ್ನು ಪಠನೆ ಮಾಡಿ. ರಾಶ್ಯಾಧಿಪತಿಯೇ ಆಗಿರೋದ್ರಿಂದ ಆಲಸ್ಯವನ್ನು ಬಿಟ್ಟು ಶ್ರಮ ವಹಿಸಿ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯದೇ ಆಗುತ್ತೆ. ಶುಕ್ರ ಗ್ರಹ ಮುಂದಿನ ಮಾಸ ಸಪ್ತಮ ಸ್ಥಾನವನ್ನು ಪ್ರವೇಶಿಸ್ತಾರೆ. ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡ್ತಾರೆ. ವಿವಾಹ ಸಂಬಂಧಪಟ್ಟಂತಹ ನಿರ್ಧಾರಗಳು ತೆಗೆದುಕೊಳ್ಳಬೇಕು ಅಂದರೆ ವಧು ವರರ ವೀಕ್ಷಣೆಯಿಂದ ಯಾವುದಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂದರೆ ಸರಿಯಾಗಿ ಯೋಚಿಸಿ ತೆಗೆದುಕೊಳ್ಳಿ, ದುಡುಕಬೇಡಿ. ಏಕೆಂದರೆ ರಾಶ್ಯಾಧಿಪತಿ 6ನೇ ಸ್ಥಾನದಲ್ಲಿ ಸಂಚಾರ ಮತ್ತು ವಿವಾಹ ಸಪ್ತಮಾಧಿಪತಿಯಾದಂತಹ ಕುಜಗ್ರಹ ನೀಚ ಆಗ್ತಾ ಇರೋದ್ರಿಂದ ನಿಮ್ಮ ಒಂದು ಈ ವಿಷಯಗಳನ್ನು ಮುಂದಕ್ಕೆ ಹಾಕೋದು ಒಳ್ಳೆಯದು ಅಥವಾ ನಿರ್ಧಾರಗಳಲ್ಲಿ ಸರಿಯಾದಂತಹ ಪರಿಶೀಲನೆಯನ್ನು ಮಾಡಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ದಶಾಭುಕ್ತಿಯ ಸಂಬಂಧಪಟ್ಟಂತೆ ಭುಕ್ತಿ ಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. ಈ ಮಾಸದಲ್ಲಿ ಏನೆಲ್ಲ ಕೆಲಸ ಆಗಬೇಕು ಅದನ್ನು ಸರಿಯಾದ ಯೋಜನೆಗಳನ್ನು ರೂಪಿಸಿ ಈ ವಿಶ್ವಶಕ್ತಿಗೆ ಸರಿಯಾದಂತಹ ಸ್ಪಷ್ಟತೆ ಭಾವನೆಗಳಿಂದ ಮನಸ್ಸಿನಿಂದ ಕೊಡುತ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಸೆಲ್ಫ್ ಕೇರನ್ನು ತೆಗೆದುಕೊಳ್ಳಿ ಅನ್ನೋದನ್ನು ತಿಳಿಸುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.